ಮನುಷ್ಯನ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ, ಕುಗ್ಗದೆ ಹಿಗ್ಗದೆ ಒಂದೇ ಸಮನೆ ಇರಬೇಕು ಅನ್ನೋದು. ಎರಡನೇದು, ಮನುಷ್ಯನ ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ಹಾಗೂ ಭಾರತದಲ್ಲಿ ಬೆಳೆದು ಬಂದ ರಂಗಭೂಮಿಯ ಬಗ್ಗೆ ನಾವು ಇವತ್ತು ಹೇಳಲು ತಿಳಿಸುತ್ತೇವೆ. ಅಂದರೆ ರಂಗಭೂಮಿಯ ಸ್ವರೂಪ ಹಾಗೂ ರಂಗಭೂಮಿಯ ಹುಟ್ಟಿನ ಬಗ್ಗೆ ನಾವು ಹೇಳಲು ಇವತ್ತು ನಾವು ತಿಳಿಸುತ್ತೇವೆ. ಸ್ನೇಹಿತರೆ, ಕನ್ನಡ ರಂಗಭೂಮಿಯ ಪರಂಪರೆ ಅತಿ ಪ್ರಾಚೀನವಾದದ್ದು ಎಂಬುದರಲ್ಲಿ ಸಂವೇದ ಇಲ್ಲ, ಅಂದರೆ ಸಂದೇಹವಿಲ್ಲ. ಇದು ಪ್ರಾಚೀನ ರಂಗಭೂಮಿಯಿಂದಲೂ ಬಂದಿದೆ. ಕನ್ನಡ ರಂಗಭೂಮಿಯ ಪ್ರಕಾರಗಳಲ್ಲಿ ಗೊಂಬೆಯಾಟ, ತೊಗಲುಗೊಂಬೆಯಾಟ, ಬಯಲಾಟ, ದಶಾವತಾರ ಎಂದು ಕರೆಯುವ ಯಕ್ಷಗಾನದ ಆಟಗಳು ಇವೆ. ಅದರ ತೆಂಕು ಬಡಗು ಎಂಬ ಪ್ರಭೇದಗಳಿವೆ. ದೊಡ್ಡಾಟ ಮತ್ತು ಹಲವಾರು ರೀತಿಯ ಹೆಸರುಗಳಿಂದ ಕರೆಯಲ್ಪಡುವ ಅಧ್ಯಯನಕ್ಕೆ ಇಡುವಂಥ ಹೆಸರುಗಳಾಗಿವೆ. ಘಟ್ಟದ ಕುರೆ, ಶನಿಕತೆ ಆಟ, ಕೃಷ್ಣ ಪಾರಿತ ಎನ್ನುವ ದೊಡ್ಡಾಟದ ಪ್ರಕಾರಗಳು ಮತ್ತು ನಾಟಕಗಳು ಪ್ರಮುಖಗಳಾಗಿವೆ. ಸ್ನೇಹಿತರೆ, ಪಾರ್ತಿ ಸುಬ್ಬಣ್ಣ ರಾಮಾಯಣದ ಯಕ್ಷಗಾನದ ಪ್ರಸಂಗಗಳು, ಸೀತಾಪಹಾರ, ವಾಲಿವಾದ, ರಾವಣವಧ ಸುಮಾರು 12ನೇ ಶತಮಾನದ ಪ್ರಾಯಶಃ ಇವು ಕನ್ನಡ ರಂಗಭೂಮಿಯ ಪ್ರಾಚೀನ ಕೃತಿಗಳು. ಪುರಂದರದಾಸರು ಬರೆದ ಅನಸೂಯ ಚರಿತ್ರೆ ಯಕ್ಷಗಾನವು ಸುಮಾರು ಅದೇ ಕಾಲದ್ದು ಎನ್ನಲಾಗಿದೆ. ಕನ್ನಡ ನಾಟಕಗಳಲ್ಲಿ ತುಂಬ ಹಳೆಯದು ಚಿಕ್ಕ ದೇವರಾಜರ ಆಸ್ಥಾನದಲ್ಲಿದ್ದ ಸಿಂಗರಾರ್ಯ ರಚಿಸಿದ ಮಿಶ್ರ ವಿಧ ಗೋವಿಂದ. ಇದು 17ನೇ ಶತಮಾನದ ಅಂತ್ಯಭಾಗದಲ್ಲಿ ರಚಿತವಾದ ಕೃತಿಯಾಗಿದೆ. ಶ್ರೀ ಹರ್ಷನ ರತ್ನಾವಳಿ ನಾಟಕದ ಕನ್ನಡ ರೂಪವಾಗಿದೆ. ಒಂದು ದೃಷ್ಟಿಯಿಂದ ಇದು ಮೂಲ ಕೃತಿಯಷ್ಟೇ ತೃಪ್ತಿ ಕೊಡಲಾಗಿದೆ ಕನ್ನಡ ರೂಪವೆಂದು ಹೇಳಬಹುದಾಗಿದೆ. ಇದಕ್ಕಿಂತ ಪ್ರಾಚೀನವಾದ ಕನ್ನಡ ನಾಟಕಗಳಲ್ಲಿ ದೊರೆತಿಲ್ಲ ಎನ್ನುವುದರಲ್ಲಿ ಇದಕ್ಕೆ ಹಿರಿಮೆ ಪ್ರಾಪ್ತವಾಗಿದೆ. ದೊರೆತಿಲ್ಲ ಎಂದರೆ ಇರಲಿಲ್ಲ ಎಂದು ಹೇಳೋದಕ್ಕಿಂತ ಮುಂಚೆ ಪ್ರಾಚೀನ ಕನ್ನಡ ಸಾಹಿತ್ಯದ ಶಾಸನಗಳಲ್ಲಿ ನಾಟಕದ ಪ್ರಸ್ತಾಪ ಮತ್ತೆ ಕಾಣಿಸುವಲ್ಲಿ ಯಥವಾರು ರೀತಿಯಲ್ಲಿ ಯಶಸ್ಸನ್ನು ಕಂಡಿತು. ಸ್ನೇಹಿತರೆ, ಇದೇ ರೀತಿಯಲ್ಲಿ ಕನ್ನಡದ ಪ್ರಸ್ತಾವನೆಯ ಮೂಲಕ ನಮ್ಮ ರಂಗಭೂಮಿ ಬೆಳೆಯಲು ಪ್ರಯತ್ನವಾಗುತ್ತದೆ. ತದನಂತರದಲ್ಲಿ ಭಾರತೀಯ ರಂಗಭೂಮಿ ಸಂಸ್ಕೃತ, ಹುಟಿಯಾಟ್ಟಂ ಮತ್ತು ಕಥಕ್ಕಳಿ ಸೇರಿದಂತೆ ಭಾರತೀಯ ಉಪಖಂಡದ ಶಾಸ್ತ್ರೀಯ ಮತ್ತು ಆಧುನಿಕ ನಾಟಕೀಯ ಸಂಪ್ರದಾಯಗಳು, ಸಂಸ್ಕೃತ ಅಂದರೆ ಹಿಂದೂ ಶಾಸ್ತ್ರೀಯ ನಾಟಕ, ಮಹಾಭಾರತ ಮತ್ತು ರಾಮಾಯಣ ಇವುಗಳ ಎರಡೂ ಮಹಾಕಾವ್ಯಗಳು 3ನೇ ಶತಮಾನದ BCಯಷ್ಟು ಹಿಂದೆಯೇ ಗುರುತಿಸಬಹುದಾಗಿದೆ ಮತ್ತು 11ನೇ ಶತಮಾನದ ಜಾಹೀರಾತುಗಳಲ್ಲಿ ಉಳಿದುಕೊಂಡಿವೆ. ಬಹುಶಃ ಮುಸ್ಲಿಂ ಅಸಮತೆಯ ಪರಿಣಾಮವಾಗಿ ಸಾಯುತ್ತದೆ. ಸಂಸ್ಕೃತವನ್ನು ಹೆಚ್ಚು ಸಾರಾ ಸಂಗ್ರಹಿಸಿ ಸಂಪ್ರದಾಯವು ಅನುಸರಿಸಿತು. ಅದು ಅದರ ಪ್ರದರ್ಶನದಲ್ಲಿದ್ದ ಸಂಗೀತ, ಕಾವ್ಯ ಮತ್ತು ನೃತ್ಯಕ್ಕೆ ಒತ್ತು ನೀಡಿತು. ಇದು ಸ್ಥಳೀಯ ಭಾರತೀಯ ಜಾನಪದ ನಾಟಕದ ಜ್ಯೋತಿಯಲ್ಲಿ ಅಭಿವೃದ್ಧಿಗೊಂಡಿತು. ಪಾಶ್ಚಿಮಾತ್ಯ ಪ್ರಭಾವದ ಪರಿಣಾಮವಾಗಿ ಆಧುನಿಕ ನಾಟಕವು 20ನೇ ಶತಮಾನದ ಉತ್ತರಾರ್ಧದಲ್ಲಿ ಕಾಣಿಸಿಕೊಂಡಿತು ಎಂದು ತಿಳಿಸಬಹುದಾಗಿದೆ. ಭಾರತೀಯ ರಂಗಭೂಮಿಯಲ್ಲಿ ಗೊಂಬೆಯಾಟದ ಬಲವಾದ ಸಂಪ್ರದಾಯವೂ ಇದೆ ಎಂದು ನಾವು ತಿಳಿಯಬಹುದಾಗಿದೆ.